ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಿರುವ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ತನಿಖೆಯನ್ನು ಈಗ ಎಸ್ಐಟಿ ಮಾಡ್ತಾ ಇದೆ. ಎಸ್ಐಟಿಯ ಜೊತೆಗೆ ರಾಷ್ಟ್ರೀಯ ತನಿಖಾ ದಳ ಕೂಡ ಈ ತನಿಖೆಯನ್ನು ಮಾಡುತ್ತಾ ಪ್ರಕರಣದ ತನಿಖೆಯನ್ನು ಎನ್ಐಗೆ ವಹಿಸಲಿಕ್ಕೆ ಸಿದ್ಧತೆಗಳು ನಡೀತಾ ಇದ್ದಾವನ್ನೋ ಅನುಮಾನ ಕಾಡ್ತಾ ಇದೆ. ಅದಕ್ಕೆ ಮತ್ತಷ್ಟು ಪುಷ್ಟಿ ಅಂತ ಹೇಳಿದ್ರೆ ಇವತ್ತು ಸ್ವಾಮೀಜಿಗಳ ನಿಯೋಗ ಕೇಂದ್ರ ಗೃಹ ಸಚಿವರನ್ನು ಭೇಟಿಯಾಗಿ ಎನ್ಐಎಗೆ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಯಾರ್ಯಾರಿದ್ದಾರೆ ಅಂತ ಹೇಳಿದ್ರೆ ಒತ್ತಾಯದಲ್ಲಿ ಪಂಚಮಸಾಲಿ ಲಿಂಗಾಯತ ಮಠದ ಪೀಠದ ಸ್ವಾಮೀಜಿ ವಚನಾನಂದ ಸ್ವಾಮೀಜಿ, ಪಂಚಮಸಾಲಿ ಹರಿಹರ ಪೀಠದ ಸ್ವಾಮೀಜಿ ವಚನಾನಂದ ಸ್ವಾಮೀಜಿ, ಮಂಗಳೂರಿನ ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ, ಮತ್ತೊಂದು ಕಡೆ ವಿವಿಧ ಪೀಠಗಳ 8 ಸ್ವಾಮೀಜಿಗಳ ನಿಯೋಗ ಭೇಟಿಯಾಗಿದೆ, ಮನವಿಯನ್ನು ಮಾಡಿಕೊಂಡಿದೆ. ದೆಹಲಿಯ ಅಮಿತ್ ಶಾ ಕಚೇರಿಯಲ್ಲಿ ಭೇಟಿಯಾಗಿ ತನಿಖೆಗೆ ಆಗ್ರಹ ಮಾಡಲಾಗಿದೆ. ಎಸ್ಐಟಿ ತನಿಖೆಗೆ ಆಕ್ಷೇಪ ಇಲ್ಲ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ಅದು ಹೊರಬರಬೇಕು, ಭಕ್ತರಿಗೆ ಜನರಿಗೆ ಒಂದು ಕ್ಲಾರಿಟಿ ಸಿಗಬೇಕು ಅಂತ ಮನವಿ ಮಾಡಿಕೊಳ್ಳಲಾಗಿದೆ. ಸ್ವಾಮೀಜಿಗಳ ನಿಯೋಗ ಮನವಿಗೆ ಅಮಿತ್ ಶಾ ಒಪ್ಪಿಕೊಂಡಿದ್ದಾರಾ? ಧರ್ಮಸ್ಥಳ ಮಾತ್ರವಲ್ಲ, ಬೇರೆ ಕ್ಷೇತ್ರದ ಅಪಪ್ರಚಾರದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶಬರಿಮಲೆ, ತಿರುಪತಿ, ಹೀಗಿದ ಧರ್ಮಸ್ಥಳ, ಹೀಗೆ ಟಾರ್ಗೆಟ್ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯಾರೂ ಕೂಡ ದೇಗುಲಗಳಿಗೆ ಹೋಗದಂತೆ ನೋಡಿಕೊಳ್ಳುವ ಹುನ್ನಾರ ಇದು ಅಂತ. ಒಂದು ಕಡೆ ಎನ್ಐಎ ವಿಚಾರವಾಗಿ ನಡೀತಾ ಇದ್ದರೆ, ಮತ್ತೊಂದು ಕಡೆ ಯೂಟ್ಯೂಬರ್ ಸಮೀರ್ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಯೂಟ್ಯೂಬರ್ ಸಮೀರ್ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಸಮೀರ್ ಮನೆಯನ್ನು ಜಾಲಾಡ್ತಾ ಇದ್ದಾರೆ ಬೆಳ್ತಂಗಡಿಯ ಪೊಲೀಸರು. ಹುಲ್ಲಹಳ್ಳಿಯ ಸಮೀರ್ನ ಬಾಡಿಗೆ ಮನೆ, ಆ ಬಾಡಿಗೆ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಹುಲ್ಲಹಳ್ಳಿ ಇರೋದು ಬೆಂಗಳೂರಿನ ಬನ್ನೇರುಘಟ್ಟದ ಸಮೀಪ. ಕೋರ್ಟ್ನಿಂದ ಸರ್ಚ್ ವಾರೆಂಟನ್ನು ಪಡೆದುಕೊಂಡು ಬಂದು ಪೊಲೀಸರು ದಾಳಿ ಮಾಡಿದ್ದಾರೆ. ಈ ದಾಳಿಯಲ್ಲಿ ಏನೇನು ಸಿಗುತ್ತೆ ಅಂತ ನೋಡಬೇಕಾಗಿದೆ. ಯಾಕೆಂದರೆ ಅವನೊಂದು ಬಾಡಿಗೆ ಮನೆಯಲ್ಲಿ ವಾಸವಿದ್ದ, ಆ ಬಾಡಿಗೆ ಮನೆಯಲ್ಲಿಂದ ಕೂತ್ಕೊಂಡೆ ಅಲ್ಲಿ ಕೂತ್ಕೊಂಡು AI ವಿಡಿಯೋಗಳನ್ನು ಮಾಡ್ತಾ ಇದ್ದ. AI ವಿಡಿಯೋಗಳು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದ್ವು ಅಂತ ಹೇಳಿದ್ರೆ, ಒಂದು ಸಿನಿಮಾ ಹೇಳುವ ರೀತಿಯಲ್ಲಿ, ಒಂದು ಕಥೆ ಹೇಳುವ ರೀತಿಯಲ್ಲಿ, ಅಥವಾ ವೆಬ್ ಸೀರೀಸ್ನ ಕ್ವಾಲಿಟಿ ಹೆಂಗಿರುತ್ತೋ ಹಾಗೆ ಆ ಕ್ವಾಲಿಟಿಯ ಕಥೆಯನ್ನು ಹೇಳಿದ್ದಂಥ ಯೂಟ್ಯೂಬರ್ ಸಮೀರ್ ಇದೀಗ ಪೊಲೀಸರ ವಿಚಾರಣೆಯಲ್ಲಿ ನಿತ್ಯವೂ ಕೂಡ ತೊಡಗಿಕೊಂಡಿದ್ದಾನೆ, ಅಥವಾ ಪೊಲೀಸರು ಆತನನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಅದರ ಭಾಗ, ಮುಂದುವರಿದ ಭಾಗ ಅಂತ ಹೇಳಿದ್ರೆ ಸಮೀರ್ ಮನೆಯನ್ನು ಕೂಡ ಜಾಲಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಒಂದು ಕಡೆ ಎನ್ಐಎ ಯಾಕಂತ ಹೇಳಿದ್ರೆ ಇದು ಕೇವಲ ತನಿಖೆ ಪೊಲೀಸರ ವಿಚಾರವಾಗಿ ಉಳಿದುಕೊಂಡಿಲ್ಲ, ಇದು ಸ್ವಾಮೀಜಿಗಳ ಮಟ್ಟಕ್ಕೂ ಬಂದು ನಿಂತುಕೊಂಡಿದೆ. ಭಕ್ತರ ವಿಷಯದಲ್ಲೂ ಕೂಡ ಗೊಂದಲಗಳಿದ್ದಾವೆ, ಅದರ ಜೊತೆ ರಾಜಕಾರಣವೂ ಸೇರಿಕೊಂಡಿದೆ. ಹೀಗಾಗಿ ಎನ್ಐಎ ಕೊಡಿ ಅಂತ ಕೆಲವರು ಒತ್ತಡ ಇದೆ. ಎನ್ಐಎ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ಒಂದು ಭಾಗ. ಆದರೆ ಸಮೀರ್ ವಿಚಾರದಲ್ಲಿ ಅವನ ಮನೆ, ಯಾಕಂತ ಹೇಳಿದರೆ ಆ ವಿಡಿಯೋಗಳು ಸಂಚಲನ ಸೃಷ್ಟಿಸಿದ್ದು ಮಾತ್ರವಲ್ಲ, ಗೊಂದಲವನ್ನು, ಅನೇಕ ರೀತಿಯ ಉದ್ವಿಗ್ನತೆಯನ್ನು ಕೂಡ ಸೃಷ್ಟಿ ಮಾಡಿತ್ತು. ಹೀಗಾಗಿ ಮನೆಯ ಸರ್ಚ್ ವಾರೆಂಟ್ ಪಡೆದುಕೊಂಡು ಮನೆಯನ್ನು ಶೋಧ ಮಾಡ್ತಾ ಇದ್ದಾರಲ್ಲ, ಏನೆಲ್ಲ ಸಿಕ್ಕಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಆದಿತ್ಯ. ದಶರಥ್, ಹೌದು, ಒಂದು ಕಡೆಯಿಂದ ಎಸ್ಐಟಿ ತನಿಖೆ ಆಗ್ತಾ ಇದೆ, ಇನ್ನೊಂದು ಕಡೆಯಿಂದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಈ ಪ್ರಕರಣದ ಬಗ್ಗೆ ಸತ್ಯಾಸತ್ಯತೆ ಏನು ಅನ್ನೋದರ ಕುರಿತಾಗಿ ತನಿಖೆಯನ್ನು ಮಾಡ್ತಾ ಇದೆ. ಈ ನಡುವೆ ಎನ್ಐಎ ತನಿಖೆಯನ್ನು ಮಾಡಬೇಕು, ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಒಂದು ಷಡ್ಯಂತ್ರವನ್ನು ರೂಪಿಸಲಾಗಿದೆ, ಷಡ್ಯಂತ್ರದ ಹಿಂದೆ ಯಾರೆಲ್ಲ ಇದ್ದಾರೋ ಅವರೆಲ್ಲರನ್ನ ಕೂಡ ಹೊರತರಬೇಕು ಅನ್ನುವಂಥ ರೀತಿಯ ಒಂದು ಆಗ್ರಹಗಳು ಕೇಳಿ ಬಂದಿತ್ತು. ಬಿಜೆಪಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಇದರ ಬಗ್ಗೆ ಆಗ್ರಹವನ್ನು ವ್ಯಕ್ತಪಡಿಸಿತ್ತು. ಈ ನಡುವೆ ಕರ್ನಾಟಕದ ಸಂತ ನಿಯೋಗ, ಅಂದರೆ ಕರ್ನಾಟಕದ ಸ್ವಾಮೀಜಿಗಳ ನಿಯೋಗ ಏನಿದೆ, ಪಂಚಮಸಾಲಿ ಮಠದ ವಚನಾನಂದ ಸ್ವಾಮೀಜಿಗಳ ನೇತೃತ್ವದ ನಿಯೋಗದಲ್ಲಿ ಮಂಗಳೂರಿನ ವಜ್ರದೇಹಿ ಮಠದ ಸ್ವಾಮೀಜಿಗಳು ಸೇರಿದಂತೆ ಸುಮಾರು 8 ಪೀಠಾಧಿಪತಿಗಳು ಅಲ್ಲಿಗೆ ಹೋಗಿ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ. ಅವರ ಬಳಿ 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ಪ್ರಮುಖವಾಗಿ ಎಸ್ಐಟಿ ತನಿಖೆಯ ಬಗ್ಗೆ ನಮ್ದು ಯಾವುದೇ ರೀತಿಯ ತಕರಾರು ಇಲ್ಲ, ಆದರೆ ಧರ್ಮಸ್ಥಳ ಪ್ರಕರಣ ಏನಿದೆ ಈಗ ನಡೀತಾ ಇದೆ, ಶವಹೂತ ಪ್ರಕರಣ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನ ಮುಂದೆ ಇಟ್ಟು ದೇವಸ್ಥಾನದ ವಿರುದ್ಧ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ, ಅಪಪ್ರಚಾರ ಮಾಡಲಾಗ್ತಾ ಇದೆ, ಭಕ್ತರು ದೇವಸ್ಥಾನಕ್ಕೆ ಹೋಗದ ಹಾಗೆ ಮಾಡಲಾಗ್ತಾ ಇದೆ. ಕೇವಲ ಧರ್ಮಸ್ಥಳ ಮಾತ್ರ ಅಲ್ಲ, ಈ ಹಿಂದೆ ತಿರುಪತಿಯಲ್ಲಿ ಇದೇ ಮಾಡಿದ್ರು, ಶಬರಿಮಲೆಯಲ್ಲಿ ಇದೇ ಮಾಡಿದ್ರು. ಇದೇ ರೀತಿ ಏನು ಹಿಂದೂಗಳ ಒಂದು ಧಾರ್ಮಿಕ ಪವಿತ್ರ ಕ್ಷೇತ್ರಗಳಿದೆಯೋ ಅಲ್ಲೆಲ್ಲ ಈ ತರ
ಹುನ್ನಾರಗಳನ್ನು ಮಾಡುವಂತ ಒಂದು ಯತ್ನ ನಡೀತಾ ಇದೆ. ಹಾಗಾಗಿ ಇದರ ವಿರುದ್ಧ NIA ತನಿಖೆ ಆಗಬೇಕು, ಇದರ ವಿರುದ್ಧ ಒಂದು ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ರೀತಿ ಆಗ್ರಹವನ್ನ ಮಾಡಿದ್ದಾರೆ. 1 ಗಂಟೆಗಳ ಕಾಲ ಅವರೆಲ್ಲ ಆಗ್ರಹವನ್ನು ಆಲಿಸಿದಂತ ಅಮಿತ್ ಶಾ ಅವರೇ ಸ್ವತಃ ಏನೆಲ್ಲ ಘಟನಾವಳಿಗಳು ಆಗ್ತಾ ಇದೆಯೋ ಎಲ್ಲದರ ಬಗ್ಗೆ ಕೂಡ ನನಗೆ ಮಾಹಿತಿ ಇದೆ, ಖುದ್ದು ಎಲ್ಲವನ್ನ ನಾನೇ ಗಮನಿಸ್ತಾ ಇದ್ದೇನೆ, ಎಲ್ಲವನ್ನ ನಮ್ಮ ಇಲಾಖೆ ನೋಡ್ತಾ ಇದೆ. ಮುಂದೆ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಈ ವಿಚಾರದ ಕುರಿತಾಗಿ ನಾವು ಮೀಟಿಂಗ್ ಅನ್ನ ಮಾಡ್ತೀವಿ, ಚರ್ಚೆಯನ್ನ ಮಾಡ್ತೀವಿ. ಏನು ಈ ತರ ಅವಹೇಳನಗಳು ಆಗ್ತಾ ಇದೆಯೋ ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ, ಇದರ ಬಗ್ಗೆ ಇದರ ವಿರುದ್ಧವಾಗಿ ಏನಾದರೂ ಪ್ರತ್ಯೇಕ ಕಾನೂನುಗಳನ್ನ ಜಾರಿ ಮಾಡಲಾಗುತ್ತಾ, ಇದರ ಬಗ್ಗೆ ಕೂಡ ನಾವು ಸಾಧ್ಯತೆಗಳ ಕುರಿತಾಗಿ ಕೂಡ ಚರ್ಚೆ ಮಾಡ್ತೀವಿ. ನೀವು ಸಮಾಜವನ್ನ ಜಾಗೃತಿ ಮಾಡುವಂತ ಹೆಚ್ಚಿನ ಗಮನವನ್ನ ಕೊಡಿ ಅನ್ನುವಂಥ ರೀತಿಯಲ್ಲೂ ಕೂಡ ಅವರಿಗೆ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇದರ ಬೆನ್ನಲ್ಲೇ ಇವತ್ತು ಯೂಟ್ಯೂಬರ್ ಸಮೀರ್ ಮೂಲಕವೇ ಈ ಪ್ರಕರಣ ಇನ್ನಷ್ಟು ಸಂಚಲನಕ್ಕೆ ಕಾರಣವಾಗಿತ್ತು, ದೇಶವ್ಯಾಪಿ ಚರ್ಚೆಗೆ ಕಾರಣವಾಗಿತ್ತು. ಯಾಕಂದ್ರೆ ಆತ ಯೂಸ್ ಮಾಡ್ತಾ ಇದ್ದಂತಹ AI ವಿಡಿಯೋ, ಆತನ ಒಂದು ಎಡಿಟಿಂಗ್ ಆಗಿರಬಹುದು, ಆತ ಮಾಡ್ತಾ ಇದ್ದಂಥ ಸ್ಕ್ರಿಪ್ಟ್ ಆಗಿರ್ಬೋದು, ಅದನ್ನ ಡೆಲಿವರ್ ಮಾಡ್ತಾ ಇದ್ದಂತಹ ರೀತಿ, ಅಲ್ಲೇನೋ ನಿಜವಾಗ್ಲೂ ಇದೇ ತರ ಘಟನೆ ಆಗಿದೆ. ಖುದ್ದು ಚಿನ್ನಯ್ಯನ ಎದುರುಗಡೆ ನಿಂತು ಮಾತಾಡಿದ ರೀತಿಯಲ್ಲಿ ಅಥವಾ ಆತನಿಂದ ಮಾಹಿತಿ ಪಡೆದ ರೀತಿಯಲ್ಲಿ ಸಮೀರ್ ಆ ವಿಡಿಯೋನ ಮಾಡಿದ್ದ. ಹಾಗಾಗಿ ಸಮೀರ್ ಹಿಂದೆ ಬಿದ್ದಿರುವಂತಹ ಪೊಲೀಸರು ಮೊನ್ನೆ ಕೂಡ ಆತನನ್ನ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಮಾಡಿದ್ದಾರೆ. ಇದಾದ ಬಳಿಕ ಇದೀಗ ಮತ್ತೆ ಬೆಂಗಳೂರಿನ ಬನ್ನೇರುಘಟ್ಟದ ಆತನ ಬಾಡಿಗೆ ಮನೆಯ ನಿವಾಸಕ್ಕೆ ಇವತ್ತು ಹೋಗಿ ಅಲ್ಲಿ ಸರ್ಚ್ ವಾರೆಂಟ್ ಅನ್ನ ನಿನ್ನೆ ಕೋರ್ಟ್ನಿಂದ ಪಡೆದಿದ್ರು. ಆ ಸರ್ಚ್ ವಾರೆಂಟ್ ಆಧಾರದಲ್ಲಿ ಆತನ ಮನೆಯನ್ನ ಕೂಡ ಜಾಲಾಡ್ತಾ ಇದ್ದಾರೆ. ಅಂದ್ರೆ ಈತ ಏನು ವಿಡಿಯೋ ಮಾಡ್ತಾ ಇದ್ದಾನೋ ಇದು ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿ ಈತ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಈತ ಅನ್ಯ ಧರ್ಮೀಯ, ಈ ಕಾರಣಕ್ಕೋಸ್ಕರ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿ ಈತ ವಿಡಿಯೋವನ್ನ ಮಾಡ್ತಾ ಇದ್ದಾನೆ. ಇದರ ಹಿಂದೆ ಒಂದು ಪ್ರೊಪಗಂಡಾ ಇದೆ, ವಿದೇಶದಿಂದೆಲ್ಲ ಇದಕ್ಕೆ ಫಂಡಿಂಗ್ ಆಗ್ತಾ ಇದೆ, ಏನ್ ದಾಖಲೆ ಇದ್ದು ಈತ ಆರೋಪ ಮಾಡ್ತಾ ಇದ್ದಾನೆ ಅನ್ನುವಂಥ ರೀತಿಯಲ್ಲೂ ಕೂಡ ಆತನ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗಿತ್ತು. ಸಮೀರ್ ಒಂದಿಷ್ಟು ಸಂದರ್ಶನಗಳ ತುಣುಕುಗಳು, ಒಂದಿಷ್ಟು ಪುಸ್ತಕಗಳು, ಒಂದಿಷ್ಟು ಆರೋಪ ಏನು ಈ ಹಿಂದೆ ಹೋರಾಟಗಾರರು ಮಾಡಿದ್ರು ಅದರ ಆಧಾರದಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಬೆಳ್ತಂಗಡಿ ಪೊಲೀಸರಿಗೆ ದಾಖಲೆಗಳನ್ನು ಸಲ್ಲಿಸಿದ್ದ. ತನ್ನ ಏನು ಗ್ಯಾಜೆಟ್ಸ್ ಇದೆಯೋ ಅದನ್ನ ಕೂಡ ತಂದು ಅಲ್ಲಿ ಹಾಜರುಪಡಿಸಿದ್ದ. ಈ ನಡುವೆ ಬೆಳ್ತಂಗಡಿ ಪೊಲೀಸರು ಆತನ ಮನೆಗೆ ಭೇಟಿ ನೀಡಿರೋದು ಅನೇಕ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಏನು ಒಂದು ಪ್ರೊಪಗಂಡಾ ಅಂತ ಆರೋಪಿಸಲಾಗ್ತಾ ಇದೆಯೋ ಅದಕ್ಕೆ ಪೂರಕವಾದ ಸಾಕ್ಷಿಗಳು ಏನಾದರೂ ಸಿಗುತ್ತಾ ಅನ್ನೋದರ ಕುರಿತಾಗಿ ಅವರು ತನಿಖೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಕೇಸು ದಾಖಲಿಸಿಕೊಂಡಿದ್ದು ಕೂಡ ಇದೇ ಕಾರಣಕ್ಕೆ. ಈ ವಿಡಿಯೋ ಮೂಲಕ ಜನರ ನಡುವೆ ಒಂದು ಸಂಘರ್ಷಗಳು ಆಗುವ ಸಾಧ್ಯತೆ ಇದೆ, ಧಾರ್ಮಿಕ ಭಾವನೆಯನ್ನ ಕೆರಳಿಸುವ ರೀತಿಯಲ್ಲೂ ಇದೆ, ಜನರು ಇದರಿಂದ ಆಕ್ರೋಶಕ್ಕೆ ಒಳಗಾಗಿ ಅಹಿತಕರ ಘಟನೆಗಳು ನಡೆಯುವ ಸಾಧ್ಯತೆ ಇದೆ. ಮತ್ತು ಇರುವಂತ ಪ್ರಕರಣಕ್ಕೂ ಮಾಡಿರುವಂತಹ ಆರೋಪಕ್ಕೂ ಅನೇಕ ರೀತಿಯ ಅಜಗಜಾಂತರ ವ್ಯತ್ಯಾಸಗಳು ಇದೆ ಅನ್ನುವಂಥ ರೀತಿಯಲ್ಲಿ ಆತನ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಹಾಗಾಗಿ ಇದೊಂದು ಪ್ರೊಪಗಂಡ ಹೌದಾ ಅನ್ನುವಂಥ ರೀತಿಯಲ್ಲಿ ಏನಾದರೂ ಮಾಹಿತಿಗಳು ಸಿಗುತ್ತಾ, ಕೇವಲ ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಈತ ವಿಡಿಯೋ ಮಾಡಿದಾನ ಅಥವಾ ಇದರ ಹಿಂದಿನ ತಯಾರಿಗಳು ಏನು, ಮುಂದೆ ಏನೆಲ್ಲ ತಯಾರಿಗಳನ್ನು ಈತ ಮಾಡ್ಕೊಂಡಿದ್ದಾನೆ, ಇದಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಗಳು ಸಿಗುತ್ತಾ ಅನ್ನೋ ಕಾರಣಕ್ಕೋಸ್ಕರ ಆತನ ಮನೆಯಲ್ಲಿ ತಲಾಶ್ ನಡೆಸಿರೋದು. ದಶರಥ್, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.